ಅಕ್ಕ, ನಂದು ಇನ್ನೊಂದು ಕ್ವೆಶನ್ ಇದೆ. ಕೇಳು. ನಾವು ಯಾವಾಗಲೂ ಪಾಸಿಟಿವ್ ಆಗೇ ಇರಬೇಕು ಅಂದ್ಕೊಂಡ್ರು ನೆಗೆಟಿವ್ ಥಾಟ್ಸೇ ಜಾಸ್ತಿ ಕಾಡುತ್ತಲ್ಲ, ಯಾಕೆ? ಯಾಕಂದ್ರೆ ನಮ್ಮ ಮೈಂಡ್ ಇರೋದೇ ಹಾಗೆ. ನಮ್ಮ ಮೈಂಡ್ ಯಾವಾಗಲೂ ನಮಗೆ ನೋವಾಗಿದ್ದು, ಅವಮಾನ ಆಗಿದ್ದು, ಬೇಜಾರಾಗಿದ್ದು ಇಂಥದನ್ನ ಜಾಸ್ತಿ ನೆನ್ಪಿಟ್ಕೊಂಡಿರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಆ ರೀತಿ ಆಗಬಾರ್ದು ಅಂತ. ಹಾಗೇನೆ ನಾವು ಇಷ್ಟು ವರ್ಷಗಳಿಂದ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನೇ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದೀವಿ ನಮ್ಮ ಮೈಂಡ್ಗೆ. ಇವಾಗ ನಮ್ಮ ಮೈಂಡಿಗೆ ಹ್ಯಾಪಿ ಆಗಿರೋದನ್ನ, ಹ್ಯಾಪಿ ಮೂಮೆಂಟ್ನ ಮೆಲ್ಕ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೀವು ನೆಗೆಟಿವ್ ಕಡೆ ಹೋದ್ರೂ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಬ್ಯಾಕ್ ಟು ಪಾಸಿಟಿವ್ ಮೈಂಡ್ ಸೆಟ್. ಅಂದ್ರೆ ನಿಮ್ಮ ಖುಷಿಯಾದ ಕ್ಷಣಗಳನ್ನ ಅಥವಾ ನೀವೇ ಕ್ರಿಯೇಟ್ ಮಾಡ್ಕೊಬೇಕು. ಒಂದು ಖುಷಿ ಮೂಮೆಂಟ್ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನೇ ಮೆಲ್ಕ್ ಹಾಕ್ತಾ ಇರಬೇಕು. ಅವಾಗ ನಿಮ್ಮ ಮೈಂಡ್ಗೆ ಪ್ರಾಕ್ಟೀಸ್ ಆಗುತ್ತೆ. ಇಲ್ಲಿವರೆಗೂ ಅದು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿರುತ್ತೆ. ಸೊ ಇವಾಗ ನೀವು ಸ್ವಲ್ಪ ನಿಮ್ಮ ಪ್ರಯತ್ನ ಪಟ್ಟು ನೀವು ಪಾಸಿಟಿವ್ ಆಗಿರೋದ್ರ ಕಡೆ ನೀವು ಗಮನ ಕೊಡಬೇಕು. ಒಂದು 3-4 ಮಂತ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಬರಬೇಕು ನಿಮ್ಮ ಮೈಂಡಿಗೆ. ಒಂದ್ಸರಿ ನಿಮ್ಮ ಮೈಂಡ್ಗೆ ಅದು ಪ್ರಾಕ್ಟೀಸ್ ಆದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಹಾಗೆ ಇಲ್ಲಿ ನಾವು ಗಾಡಿ ಕಲಿಯುವಾಗ ಯಾವಾಗ್ಲೂ ಕ್ಲಚ್ ಎಲ್ಲಿ ಹಿಡಿಬೇಕು, ಬ್ರೇಕ್ ಎಲ್ಲಿ ಹಿಡಿಬೇಕು, ಯಾವ ಕಡೆ ಟರ್ನ್ ಮಾಡಬೇಕು, ಇದನ್ನ ಕಾನ್ಶಿಯಸ್ ಆಗಿ ಮಾಡ್ತೀವಿ. ಒನ್ಸ್ ಅದು ಪ್ರಾಕ್ಟೀಸ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಮಾಡಕ್ ಶುರು ಮಾಡ್ತೀರಾ. ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗ್ಬಿಡುತ್ತೆ. ಸೊ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಇಳಿಯೋವರೆಗೂ ನೀವು ಪಾಸಿಟಿವ್ ಆಗಿ ಇರೋದನ್ನ, ಪಾಸಿಟಿವ್ ಥಿಂಗ್ಸ್ ನ ಯೋಚನೆ ಮಾಡೋದನ್ನ, ಖುಷಿಯಾದ ಕ್ಷಣಗಳನ್ನ ಮೆಲುಕು ಹಾಕೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಅವಾಗ ನಿಮ್ಮ ಮೈಂಡ್ ಅದಕ್ಕೆ ಅಡ್ಜಸ್ಟ್ ಆಗಿ ಆಟೋಮೆಟಿಕ್ ಆಗಿ ಪಾಸಿಟಿವ್ ಮೋಡ್ಗೆ ಹೋಗುತ್ತೆ. ಇವಾಗ ನಿಮ್ಮ ಮೈಂಡ್ ನೆಗೆಟಿವ್ ಮೋಡಲ್ಲಿ ಇದೆ. ಸೊ ಅದನ್ನ ಪಾಸಿಟಿವ್ ಮೋಡ್ಗೆ ತಗೊಂಡು ಹೋಗ್ಬೇಕು ಬೈ ಪ್ರಾಕ್ಟೀಸ್ ಅಂಡ್ ಕನ್ಸಿಸ್ಟೆನ್ಸಿ.